ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಮನೆಯಲ್ಲೇ ನಾವು ಬಿಂದು ಜೀರನ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಅದನ್ನು ಹೆಂಗೆ ಮಾಡೋದು ಮತ್ತು ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಒಂದು ನಿಂಬೆಹಣ್ಣು ಗಾತ್ರದಷ್ಟು ನಾನು ಹುಣಸೆಹಣ್ಣು ತೊಗೊಂಡಿದ್ದೀನಿ, ಮತ್ತು ಒಂದು ಅರ್ಧ ಕಪ್ಪು ಬೆಲ್ಲ, 2 ಏಲಕ್ಕಿ ಕಾಯಿ, ಅರ್ಧ ಸ್ಪೂನಷ್ಟು ಕಲ್ಲುಪ್ಪು, ಮತ್ತು ಒಂದು ಅರ್ಧ ಬೌಲಷ್ಟು ನಾನು ಜೀರಿಗೆ ತೊಗೊಂಡಿದ್ದೀನಿ. ಇದಿಷ್ಟೇ ನಮಗೆ ಬೇಕಾಗಿರೋ ಅಂಥದ್ದು ಬಿಂದು ಜೀರ ಮಾಡೋದಕ್ಕೆ ಅಂತ. ಈಗ ನಾವು ಇದನ್ನು ಅದು ಹುಣಸೆಹಣ್ಣು ಇರುತ್ತಲ್ಲ, ಆ ಹುಣಸೆಹಣ್ಣು ಮತ್ತು ಬೆಲ್ಲ ಎರಡನ್ನೂ ನೆನೆಸೋಕ್ಕಿಡಬೇಕು. ಏಕೆಂದರೆ ಅದು ಚೆನ್ನಾಗಿ ಬೆಲ್ಲ ಮತ್ತು ನಿಂಬೆ ಅದು ಹುಣಸೆಹಣ್ಣು ಎಲ್ಲ ಚೆನ್ನಾಗಿ ನೆನಿಬೇಕು. ಹಾಗಾಗಿ ನಾವು ಇವಾಗ ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ನೆನೆಯೋಕ್ಕಿಡೋಣ. ಹುಣಸೆಹಣ್ಣು ನಾವು ಎಷ್ಟು ತೊಗೊಂಡಿರ್ತೀವೋ ಅದಕ್ಕೆ 2 ಪಟ್ಟು ನಾವು ಬೆಲ್ಲನ ತೊಗೋಬೇಕು. ಅಂದರೆ ಕಮ್ಮಿ ಇರಬೇಕು, ಸ್ವಲ್ಪ ಬೆಲ್ಲ ಜಾಸ್ತಿ ಇರಬೇಕು. ಹಾಗಾಗಿ ನಾವು ಈ ಥರ ತೊಗೊಂಡ್ರೇ ಬಿಂದು ಜೀರ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಅದನ್ನು ನಾನು ಎರಡನ್ನೂ ನೀರಲ್ಲಿ ನೆನೆಯೋಕೆ ಇಟ್ಟಿದ್ದೀನಿ. ಇವಾಗ ಇದು ನೆನ್ಕೊಳ್ಳಿ ಚೆನ್ನಾಗಿ. ಇದು ನೆನೆಯೋ ತನಕ ನಾವು ಈಗ ಜೀರಿಗೆನ ಸ್ವಲ್ಪ ಹುರ್ಕೊಳ್ಳೋಣ. ಅಂದರೆ ಜೀರಿಗೆನ ನಾವು ಹುರಿದು ಹಾಕಿದ್ರೇ ಈ ಬಿಂದು ಜೀರ ತುಂಬ ಚೆನ್ನಾಗಿ ಬರೋದು. ಹಸಿದೆಲ್ಲ ಹಾಕ್ಕೊಂಡ್ರೆ ಅಷ್ಟೊಂದು ಟೇಸ್ಟು ಬರೋದಿಲ್ಲ ಮತ್ತು ಚೆನ್ನಾಗೂ ಇರೋದಿಲ್ಲ ಕುಡಿಯೋದಕ್ಕೆ. ಹಾಗಾಗಿ ನೀವು ಬಿಂದು ಜೀರ ಮಾಡೋರು ಜೀರಿಗೆನ ಹುರ್ಕೊಳ್ಳಿ. ಅದು ಹುರಿತಿದ್ರೇ ತುಂಬ ಪರಿಮಳ ಘಮ ಘಮ ಅಂತಿರುತ್ತೆ. ನೋಡಿ, ನಾನು 2 ಸ್ಪೂನಷ್ಟು ಹಾಕ್ಕೊಂಡು ಜೀರಿಗೆನ ಹುರಿತಾ ಇದ್ದೀನಿ. ಈ ಬೇಸಿಗೆ ಟೈಮಲ್ಲಂತೂ ತುಂಬ ಬಿಸಿಲಿರೋ ಕಾರಣ ನಾವು ಈ ಥರ ಬಿಂದು ಜೀರನ ಮನೆಯಲ್ಲೇ ಮಾಡ್ಕೊಂಡು ಕುಡಿಯೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ. ಮತ್ತು ಹೊರಗಡೆ ನಾವು ಯಾವುದೇ ರೀತಿ ಕೆಮಿಕಲ್ಲು ಏನು ತಂದು ಬಳಸ್ತಲೇ ನಾವು ಆರ್ಗಾನಿಕ್ಕಾಗಿ ಮಾಡಿಕೊಂಡು ಮನೆಯಲ್ಲೇ ಕುಡಿಯೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ ನಮಗೆ. ನೋಡಿ, ನಾನು ಸ್ವಲ್ಪ ಬಿಸಿ ಆದರೆ ಸಾಕಿದು, ಏನು ಜಾಸ್ತಿ ಹುರಿಬೇಕು ಅಂತ ಏನೂ ಇಲ್ಲ, ಸ್ವಲ್ಪ ಲೈಟಾಗಿ ಹುರ್ಕೊಂಡ್ರೆ ಸಾಕು. ನೋಡಿ, ಇವಾಗ ಅದು ಹುರಿದಿದ್ದಾಗಿದೆ. ನಾನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ತೀನಿ. ಇದು ತಣ್ಣಗಾದ್ಮೇಲೆ ನಾವು ಸ್ವಲ್ಪ ಮಿಕ್ಸಿನಲ್ಲಾದರೂ ಹಾಕ್ಕೊಂಡು ನೀವು ರುಬ್ಕೋಬೋದು. ಇಲ್ಲ ಅಂತಂದರೆ ನೀವು ಒಂದು ಕುಟ್ಟಣಿಗೆ ಇರುತ್ತಲ್ಲ, ಆ ಕುಟ್ಟಣಿಗೆಲ್ಲಾದ್ರೂ ನೀವು ಪುಡಿ ಮಾಡ್ಕೊಂಡು ಹಾಕೋಬೋದು. ಮಿಕ್ಸಿನಲ್ಲಿ ಹಾಕಿದ್ರೇ ಉತ್ತಮ. ಯಾಕೆ ಅಂದರೆ ಮಿಕ್ಸಿನಲ್ಲಿ ತುಂಬ ಚೆನ್ನಾಗಿ ಪೌಡ್ರ್ ಆಗುತ್ತೆ. ಹಾಗಾಗಿ ಮಿಕ್ಸಿನಲ್ಲಿ ಹಾಕಿದ್ರೇ ಚೆನ್ನಾಗಿರುತ್ತೆ. ಈ ಬಿಂದು ಜೀರನ ನಾವು ಹೊರಗಡೆಯಿಂದ ತಗೊಬಂದು ಕುಡಿಯೋ ಬದಲು ಮನೆಯಲ್ಲೇ ನಾವು ಫ್ರೆಶ್ಶಾಗಿ ಮಾಡ್ಕೊಂಡು ಕುಡಿಯೋದ್ರಿಂದ ಹೆಲ್ತು ಚೆನ್ನಾಗಿರುತ್ತೆ. ಮತ್ತು ನಮಗೆ ಯಾವಾಗ ಬೇಕೋ ಆವಾಗ ಮಾಡಿಕೊಂಡು ಸಹ ಕುಡಿಬೋದು. ಈ ಥರ ಮಾಡೋದ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಇದು ತಣ್ಣಗಾಗಿದೆ. ಅಂದರೆ ನಾನು ಒಂದು ನಿಮಗೆ ಕುಟ್ಟಣಿಗೆನಲ್ಲೂ ಕುಟ್ಕೋಬೋದು ಅನ್ನೋದ್ರ ಬಗ್ಗೆನೂ ತೋರಿಸ್ತಾ ಇದ್ದೀನಿ. ಇಲ್ಲಾಂದರೆ ನೀವು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಅದರಲ್ಲಾದ್ರೂ ನೀವು ಪೌಡ್ರ್ ಮಾಡ್ಕೋಬೋದು. ನೋಡಿ, ಇವಾಗ ನಾನು ಆ ಜೀರಿಗೆನ ಕುಟ್ಟಣಿಗೆಲ್ಲ ಹಾಕ್ಬಿಟ್ಟು ನಾನು ಏಲಕ್ಕಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ನಾನು ಕಲ್ಲುಪ್ಪು ತೊಗೊಂಡಿದ್ನಲ್ಲ, ಅದು ಎಲ್ಲನೂ ಹಾಕಿ ಅದರಲ್ಲಿ ಕುಟ್ಕೋಬೇಕು. ನಾನು ಅದನ್ನು ಕುಟ್ಟೋದು ನಿಮಗೆ ತೋರ್ಸೋದಕ್ಕೆ ಮಾತ್ರ ನಾನು ಅದ್ರಲ್ಲಿ ಕುಟ್ಟಿ ತೋರಿಸ್ದೆ. ಇಲ್ಲಿ ನಾನು ಇವಾಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡೆ ನಾನು ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ಜಾಸ್ತಿ ಇತ್ತು ಅಂದರೆ ನಾವು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೋದು. ಕಡಿಮೆ ಇತ್ತು ಅಂದರೆ ನಾವು ಕುಟ್ಟಣಿಗೆಲ್ಲ ಹಾಕ್ಕೊಂಡೆ ಕುಟ್ಕೋಬೋದು. ಸ್ವಲ್ಪ ನಾವು ಜಾಸ್ತಿನೇ ಮಾಡಿಕೊಂಡು ಈ ಥರ ಸ್ಟೋರ್ ಕೂಡ ಮಾಡ್ಕೋಬೋದು. ಮಾಡಿ ಇಟ್ಕೊಂಡ್ರೆ ನಮಗೆ ಬೇಕಾದಾಗ ನಾವು ಮಾಡ್ಕೊಬಂದು ಕುಡಿಯೋದಕ್ಕೆ ಅನುಕೂಲ ಆಗುತ್ತೆ. ನೋಡಿ, ಇವಾಗ ನಾನು ಅದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ತೊಗೊಬಂದಿದ್ದೀನಿ. ಈಗ ನಾನು ಅದನ್ನು ಒಂದು ಬೌಲಲ್ಲಿ ಹಾಕಿ ಎತ್ತಿಡ್ತಾ ಇದ್ದೀನಿ. ಯಾಕೆ ಅಂದರೆ ನಾವು ಈ ಥರ ಮಾಡೋದ್ರಿಂದ ನಮಗೆ ಈಸಿಯಾಗಿ ಮಾಡ್ಕೋಬೋದು ಮನೆಯಲ್ಲೇ. ಮತ್ತು ನಮಗೆ ಎಷ್ಟು ಬೇಕಷ್ಟು ನಾವು ಮಾಡಿಕೊಂಡು ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಸಹ ನಾವು ಕುಡಿಬೋದು. ಅದರಲ್ಲೂ ನಾನಂತೂ ಹೆಚ್ಚಾಗಿ ತಗೊಳ್ಳೋದೇ ಈ ಬಿಂದು ಜೀರನೇ. ಯಾಕೆಂದರೆ ಇದು ಬಿಂದು ಜೀರ ತುಂಬ ಚೆನ್ನಾಗಿ ಜೀರ್ಣಶಕ್ತಿನೂ ಹೆಚ್ಚು ಮಾಡುತ್ತೆ ಮತ್ತು ನಮಗೆ ಆರೋಗ್ಯನೂ ಚೆನ್ನಾಗಿರುತ್ತೆ. ಹಂಗಾಗಿ ನಾನು ಹೆಚ್ಚಾಗಿ ಉಪಯೋಗಿಸೋದೇ ಈ ಬಿಂದು ಜೀರ. ನೋಡಿ, ಇವಾಗ ಅದು ಹುಣಸೆಹಣ್ಣೆಲ್ಲ ಚೆನ್ನಾಗಿ ನೆಂದಿದೆ. ಆ ಹುಣಸೆಹಣ್ಣು ನೆಂದಿದೆಯಲ್ಲ, ಅದನ್ನು ಚೆನ್ನಾಗಿ ನಾವು ಕಿವುಚ್ಕೋಬೇಕು. ಕೈನಲ್ಲಿ ಕಿವುಚ್ಕೊಂಡು ಅದನ್ನು ಈ ಥರ ಫಿಲ್ಟ್ರ್ ಮಾಡ್ಕೋಬೇಕು. ಯಾಕೆ ಫಿಲ್ಟ್ರ್ ಮಾಡ್ಕೋಬೇಕು ಅಂತ ಅಂದರೆ ಅದರಲ್ಲಿ ಏನಾದರೂ ಕಸ ಕಡ್ಡಿ ಏನಾದರೂ ಇತ್ತು ಅಂದರೆ ಹುಣಸೆಹಣ್ಣಲ್ಲಿ ಈ ಫಿಲ್ಟ್ರ್ ಮಾಡೋದ್ರಿಂದ ಎಲ್ಲ ಅದರಲ್ಲಿ ಉಳ್ಕೊಳ್ಳುತ್ತೆ. ಹಾಗಾಗಿ ನಾನು ಇದನ್ನು ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ. ಈಗ ನಾವು ಅಂಗಡಿಯಿಂದ ಹುಣಸೆಹಣ್ಣು ತೊಗೊಂಬಂದಿರ್ತೀವಿ, ಅದರಲ್ಲಿ ಹೆಚ್ಚಾಗಿ ಇದು ಒಂಥರ ಒಟ್ಟು ಥರನೂ ಇರುತ್ತೆ. ನಾನು ಸುಮಾರು ಹುಣಸೆಹಣ್ಣಲ್ಲಿ ನೋಡಿದ್ದೀನಿ. ಹಾಗಾಗಿ ನಾವು ಈ ಥರ ಫಿಲ್ಟ್ರ್ ಮಾಡ್ಕೊಂಡ್ರೇ ಉತ್ತಮ. ಈಗ ನಾವು ಹೊರಗಡೆ ಹೋಗ್ತಿರ್ತೀವಿ, ಊರಿಗೆ ಹೋಗ್ತಿರ್ತೀವಿ ಅಥವಾ ಟ್ರಿಪ್ಪು ಎಲ್ಲನೂ ಹೊರಗಡೆ ಹೋಗ್ತಾ ಇರ್ತೀವಿ. ಅಂಥ ಸಮಯದಲ್ಲಿ ನಾವು ಈ ಥರ ಬಿಂದು ಜೀರನ ಮನೆಯಲ್ಲೇ ಮಾಡಿಕೊಂಡು ತಗೊಂಡೋಗೋದ್ರಿಂದ ನಮಗೆ ಯಾವಾಗ ಬೇಕೋ ಆವಾಗ ಕುಡಿಬೋದು. ಅದರಲ್ಲೂ ಇವಾಗ ಅಂಗಡಿನಲ್ಲಿ ತಗೊಳ್ಳೋ ಬದಲು ಮನೆಯಲ್ಲೇ ಮಾಡ್ಕೊಳೋದ್ರಿಂದ ಬೆಸ್ಟ್ ಅಂತ ನನಗೆ ಅನಿಸಿಕೆ. ಈಗ ನಾವು ಅಂಗಡೀಲಿ ತೊಗೊಳ್ತೀವಿ ಅಂತ ಅಂದ್ಕೊಳ್ಳಿ, ಅಂಗಡಿನಲ್ಲಿ ಯಾವಾಗ ಮಾಡಿಟ್ಟಿರ್ತಾರೋ ಏನೋ, ಅದ್ರ ಬದಲು ನಾವು ಮನೆಯಲ್ಲೇ ಫ್ರೆಶ್ಶಾಗಿ ಅವಾಗ ಮಾಡಿಕೊಂಡು ಅವಾಗನೇ ಕುಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಆರೋಗ್ಯ.
ಅಂಗಡಿನಲ್ಲಿ ಯಾವ್ಯಾವಾಗ ಮಾಡಿ ಸ್ಟಾಕ್ ಇಟ್ಟಿರ್ತಾರೆ, ಆ ಸ್ಟಾಕ್ನ ತಗೊಬಂದು ನಾವು ಕುಡಿಯೋ ಬದಲು ಮನೆಯಲ್ಲೇ ಫ್ರೆಶ್ ಆಗಿ ಮಾಡಿಕೊಂಡು ಕುಡಿಬೋದು. ಮತ್ತು ಫ್ರಿಜ್ಜಲ್ಲೂ ನಾವು ಸ್ಟೋರ್ ಮಾಡಿ ಇಟ್ಕೊಂಡು ಸಹ ನಾವು ಕುಡಿಬೋದು ಬೇಕಾದಾಗ. ನೋಡಿ ಇವಾಗ ಅದು ಹುಣಸೆಹಣ್ಣೆಲ್ಲ ನಾನು ಫಿಲ್ಟ್ರ್ ಮಾಡ್ಕೊಂಡಿದ್ದಾಯಿತು. ಇವಾಗ ಮತ್ತೆ ನಾನು ಅದಕ್ಕೇ ಒಂದು ಸ್ವಲ್ಪ ಬೌಲ್ ಇರುತ್ತಲ್ಲ, ಹುಣಸೆಹಣ್ಣು ನೆನೆಸಿಟ್ಟಿದ್ನಲ್ಲ, ಆ ಬೌಲ್ಗೆ ನೀರು ಹಾಕ್ಬಿಟ್ಟು ಇನ್ನೂ ಒಂದು ಸ್ವಲ್ಪ ನಾನು ಹುಣಸೆಹಣ್ಣನ್ನ ಹಿಂಡ್ಕೊತಿದ್ದೀನಿ. ಅಂದರೆ ನಾನು ಸ್ವಲ್ಪ ಜಾಸ್ತಿ ಮಾಡ್ತಾ ಇರೋದಕ್ಕೆ ಕಾರಣ ನಾನು ಒಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಅಂದರೆ ನೀವು ನಿಮ್ಮಿಷ್ಟ, ಎಷ್ಟು ಜಾಸ್ತಿ ಬೇಕಂದರೆ ನೀವು ಒಂದು ಸ್ವಲ್ಪ ಜಾಸ್ತಿ ತೊಗೋಬೋದು, ಇಲ್ಲ ಕಡಿಮೆ ಬೇಕು ಅಂತಂದರೆ ನೀವು ಕಡಿಮೆನೂ ಸಹ ತೊಗೋಬೋದು. ಏಕೆಂದರೆ ನಾನು ಹೆಚ್ಚಾಗಿ ಬಿಂದು ಜೀರನ ಉಪಯೋಗಿಸೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಮಾಡಿ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ. ನನಗೆ ಸ್ವಲ್ಪ ಹೊಟ್ಟೆ ಉಬ್ಬರ ಈ ಥರ ಎಲ್ಲ ಆದಾಗ ನಾವು ಈ ಬಿಂದು ಜೀರ ಉಪಯೋಗಿಸೋದ್ರಿಂದ ಮತ್ತು ನಮಗೆ ಜೀರ್ಣಶಕ್ತಿನೂ ಹೆಚ್ಚಾಗುತ್ತೆ. ಹಂಗಾಗಿ ನಾನು ಹೆಚ್ಚಾಗಿ ಬಿಂದು ಜೀರನೇ ಉಪಯೋಗಿಸೋದು. ಹಾಗಾಗಿ ನಾನು ನಿಮಗೂ ಅದನ್ನೇ ಹೇಳ್ತಾ ಇದ್ದೀನಿ. ಏಕೆಂದರೆ ಇದು ನಾವು ಯಾವುದೇ ರೀತಿ ಕೆಮಿಕಲ್ ಬಳಸ್ದಲೇ ಆರ್ಗಾನಿಕ್ಕಾಗಿ ನಾವು ಮನೇಲೇ ಮಾಡೋದ್ರಿಂದ ಇದು ಯಾವುದೇ ರೀತಿ ಸೈಡ್ ಎಫೆಕ್ಟು ಏನೂ ಆಗೋದಿಲ್ಲ. ಆರಾಮಾಗಿ ನಾವು ಕುಡಿಬೋದು. ಕೆಲವೊಂದು ಸರಿ ನಮಗೆ ಊಟ ಮಾಡಿದಾಗ ಜೀರ್ಣನೇ ಆಗಿರೋದಿಲ್ಲ, ಎದೆ ಉರಿ, ಎದೆ ಒತ್ತೋದು ಈ ಥರ ಎಲ್ಲ ಆಗುತ್ತೆ. ಆವಾಗ ನಾವೇನು ಮಾಡ್ತೀವಿ, ಸಡನ್ನಾಗಿ ಹೋಗಿ ಅಂಗಡಿನಲ್ಲಿ ಬಿಂದು ಜೀರನ ತಗೊಂಡು ಕುಡಿತೀವಿ. ಅದ್ರ ಬದಲು ನಾವು ಇವಾಗ ಮನೆಯಲ್ಲೇ ಮಾಡಿಟ್ಕೊಂಡ್ರೆ ಈ ಥರ ಸಮಸ್ಯೆ ಆದಾಗ ನಾವು ತಕ್ಷಣಕ್ಕೆ ನಾವು ಕುಡಿಬೋದಲ್ವಾ. ಅದಕ್ಕೆ ಅಂತಲೇ ಮನೆಯಲ್ಲೇ ಮಾಡಿಟ್ಕೋಬೇಕು. ನೋಡಿ ಆ ಹುಣಸೆಹಣ್ಣಲ್ಲಿ ಎಷ್ಟು ಡಸ್ಟ್ ಇದೆ. ಡಸ್ಟ್ ಅಂದರೆ ಗಷ್ಟ ಅಂತೀವಿ ನಮ್ಮ ಕಡೆ, ನೀವೇನಂತೀರೋ ಗೊತ್ತಿಲ್ಲ. ನೋಡಿ ಅದು ಎಷ್ಟೊಂದು ಇದೆ. ಅದು ಇದನ್ನೆಲ್ಲ ಹಾಕೋಬಾರ್ದು. ಇದನ್ನೆಲ್ಲನೂ ನಾವು ಫಿಲ್ಟ್ರ್ ಮಾಡಿಕೊಂಡು ಅದನ್ನು ತೆಗೆದು ಬಿಡಬೇಕು. ನೋಡಿ ನಾನು ಅದನ್ನೆಲ್ಲ ತೆಗೆದು ಒಂದು ಸ್ಪೂನಲ್ಲಿ ಆ ಕಡೆ ಎತ್ತಿಡ್ತಾ ಇದ್ದೀನಿ. ಇವಾಗ ನಾವು ಅದೇ ಜಾರ್ಗೆ, ಅಂದರೆ ಅದು ಫಿಲ್ಟ್ರ್ ಮಾಡ್ಕೊಂಡಿದ್ವಲ್ಲ ಜರಡಿ, ಕಾಫಿ ಸೋಸ ಜರಡಿ, ಅದಕ್ಕೇ ಇವಾಗ ನಾವು ಬೆಲ್ಲ ನೆನೆಸಿಟ್ಟಿದ್ವಲ್ಲ ಆ ಬೆಲ್ಲನೂ ಅಷ್ಟೇ. ನೋಡಿ ಇವಾಗ ಅದನ್ನು ಚೆನ್ನಾಗಿ ಕರಗಿದೆ ಬೆಲ್ಲ ಎಲ್ಲ. ಆ ಬೆಲ್ಲನೂ ಅದರಲ್ಲೇ ಸೋಸ್ಕೊತಾ ಇದ್ದೀನಿ. ಈ ಬೆಲ್ಲನೂ ಯಾಕಪ್ಪ ಸೋಸ್ಕೋಬೇಕು ಅಂದರೆ ಕೆಲವೊಂದು ಸರಿ ಬೆಲ್ಲದ ಅಚ್ಚುಗಳಲ್ಲೆಲ್ಲ ಕಡ್ಡಿ ಥರ ಬರುತ್ತೆ, ಅದು ಎಲ್ಲ ಇರುತ್ತೆ. ಹಂಗಾಗಿ ನಾವು ಬೆಲ್ಲನ ಈ ರೀತಿ ಸೋಸ್ಕೋಬೇಕು. ನೋಡಿ ನಾನು ಅದಕ್ಕೆ ಆ ಬೌಲ್ಗೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಅದಕ್ಕೆ ಹೆಂಗೂ ನಾವು ಆಮೇಲೆ ನಾವು ನೀರು ಸೇರಿಸಲೇಬೇಕು. ಅದಕ್ಕೆ ಅದ್ರ ಬದಲಿಗೆ ಆ ಬೆಲ್ಲದ ಬೌಲ್ ಇರುತ್ತಲ್ಲ ಅದಕ್ಕೇ ನೀರು ಹಾಕ್ಬಿಟ್ಟು ಫಿಲ್ಟ್ರ್ ಮಾಡ್ಕೊಂಡ್ರೆ ಆಯಿತು. ಇವಾಗ ನೋಡಿ ಎಷ್ಟು ಜಾಸ್ತಿ ಆಗಿದೆ. ಇವಾಗ ಸಾಕು, ಇಷ್ಟ ಆದ್ರೂ ನಮ್ಗೆ 2 ಗ್ಲಾಸ್ ಬೇಕಾ, 3 ಗ್ಲಾಸ್ ಬೇಕಾ, ಎಷ್ಟು ಬೇಕಾದ್ರೂ ಮಾಡ್ಕೊಬೋದು. ಇವಾಗ ನಾನು ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಪೌಡ್ರು, ಆ ಪೌಡ್ರನ್ನ ಇದ್ರಲ್ಲಿ ಹಾಕಿ ಕಲಿಸ್ತೀನಿ. ಅಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಹಾಕ್ಕೊಂಡು ಕಲಿಸ್ಕೋಬೋದು. ಅಂದರೆ ನಾನು ಒಂದು ಸ್ವಲ್ಪ ಎತ್ತಿಟ್ಟಿರ್ತೀನಿ, ಯಾಕೆಂದರೆ ಇದು ಖಾಲಿ ಆದಾಗ ಬೇಕಾದಾಗ ನಾವು ಮಾಡ್ಕೋಬೋದು ಅನ್ನೋದಕ್ಕೋಸ್ಕರ ಇದಕ್ಕೆ ನಾನು 1.5 ಸ್ಪೂನ್ ಹಾಕ್ಬಿಟ್ಟು ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಸಿಂಪಲ್ಲು, ಆರಾಮಾಗಿ ಮಾಡ್ಕೋಬೋದು. ಯಾವುದೇ ಥರ ಖರ್ಚಿರೋದಿಲ್ಲ. ಮನೆಯಲ್ಲೇ ಇರೋವಂಥದ್ದನ್ನೇ ಉಪಯೋಗಿಸ್ಕೊಂಡು ನಾವು ಮನೆಯಲ್ಲೇ ನಾವು ಬಿಂದು ಜೀರನ ಮಾಡ್ಕೋಬೋದು ಆರಾಮಾಗಿ. ಈಗ ಹೊರಗಡೆ ಎಲ್ಲ ದುಡ್ಡು ಕೊಟ್ಟು ತಗೊಂಡು ಕುಡಿಯೋ ಬದಲು ಮನೆಯಲ್ಲೇ ನಾವು ಮಾಡ್ಕೊಂಡು ಕುಡಿಬೋದು. ನೋಡಿ ಅದು ಸ್ವಲ್ಪ ಕಡಿಮೆ ಆಯಿತು ಅಂತ ಅನ್ನಿಸ್ತು, ಹಂಗಾಗಿ ನಾನು ಇನ್ನೊಂದು 1/2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನೋಡಿ ಇನ್ನೂ ಒಂದು ಸ್ವಲ್ಪ ಇದೆ, ಅದನ್ನು ನಾನು ಎತ್ತಿಡ್ತೀನಿ. ನೆಕ್ಸ್ಟ್ ಇವಾಗ ಇದು ಖಾಲಿ ಆದಮೇಲೆ ನಾವು ಅದನ್ನು ಮಾಡ್ಕೊಂಡು ಕುಡಿಬೋದು. ಈ ಥರ ಮನೆಯಲ್ಲೇ, ಅದರಲ್ಲೂ ಈ ಬೇಸಿಗೆ ಟೈಮಲ್ಲಂತೂ ನಾವು ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನೋಡಿ ನಾನು 2 ಗ್ಲಾಸಿಗೆ ಹಾಕಿದ್ದೀನಿ. ಕಡೆದು ಅದು ಏನಪ್ಪ ಅದು ಅಂತ ಅಂದರೆ ಅದು ಏಲಕ್ಕಿ ಕಾಯಿ ನಾನು ಬಿಡಿಸಿಲ್ಲ, ಹಂಗೆ ಸಿಪ್ಪೆ ಸಮೇತನೇ ರುಬ್ಬಿದ್ನಲ್ಲ, ಅದು ಆ ಥರ ಇದೆ. ನಿಮಗೆ ಬೇಕು ಅಂದರೆ ನೀವು ಫಿಲ್ಟ್ರ್ ಮಾಡ್ಕೊಂಡು ಸಹ ಕುಡಿಬೋದು. ನೋಡಿ ನಾನು ಒಂದು ಬೌಲಲ್ಲಿ ಹಾಕಿ, ಬೌಲು ಅಂದರೆ ಬಾಟ್ಲಿ ಇರುತ್ತೆ ನೋಡಿ, ನಮ್ಮದು ವೇಸ್ಟ್ ಬಾಟ್ಲು, ಯಾವುದಾದ್ರೂ ವಾಟರ್ ಬಾಟ್ಲು ಇರುತ್ತೆ ನೋಡಿ, ಅದರಲ್ಲಿ ಹಾಕಿನೂ ಸಹ ಸ್ಟೋರ್ ಮಾಡಿನೂ ಇಟ್ಕೋಬೋದು. ನೋಡಿ ನಾನು ಅದರಲ್ಲಿ ಸ್ಟೋರ್ ಮಾಡಿ ನಾನು ಫ್ರಿಜ್ಜಲ್ಲಿ ಇಡ್ತಿದ್ದೀನಿ. ಈಗಂತೂ ತುಂಬಾ ಬಿಸಿಲಿರೋದ್ರಿಂದ ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೀವೊಂದು ಸರಿ ಟ್ರೈ ಮಾಡಿ. ಹೊರಗಡೆ ನಾವೆಲ್ಲಾದರೂ ಹೋಗ್ಬೇಕಾದ್ರೂ ಸಹ ಮಾಡ್ಕೊಂಡು ತಗೊಂಡು ಹೋಗ್ಬೋದು ಆರಾಮಾಗಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.